ನೋಡ್ರಿ ನಾವು ರೆಕ್ಟಾಂಗಲ್ ಅಂತ ಹೇಳಿದ್ರೆ ಏನಂತ ಹೇಳ್ತೀವಿ. ಇಲ್ಲಿ ನೋಡಿರ್ಬೋದು ನೀವು ಈ ಆಕೃತಿಯನ್ನು ನೋಡಿದ್ರೆ ಇದಕ್ಕೆ ನಾವೇನಂತ ಕರಿತೀವಿ, ರೆಕ್ಟಾಂಗಲ್ ಅಂತ ಕರಿತೀವಿ. ಕನ್ನಡದಲ್ಲಿ ಏನಂತ ಕರಿತೀವಿ ಅಂದ್ರೆ ಆಯತ ಅಂತ ಕರಿತೀವಿ. ಕನ್ನಡದಲ್ಲಿ ಏನಂತ ಕರಿತೀವಿ, ಆಯತ. ಸೊ ಇದು ಏನನ್ನ ಹೊಂದಿರತ್ತಂತ ಹೇಳಿದ್ರೆ, ತುಂಬಾ ಇಲ್ಲಿ ಏನಂತ ಹೇಳಿದ್ರೆ ಇದೇನ್ ಸೈಡ್ ಐತಲ್ಲ, ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಬಾಹು ಅಥವಾ ಸೈಡ್ ಅಂತ ಕರಿತೀವಿ. ಸೊ ಇದು ತುಂಬಾ ಉದ್ದವಾಗಿರೋದ್ರಿಂದ ಇದನ್ನ ನಾವು ಉದ್ದದ ಸೈಡ್ ಅಂತ ಕೇಳ್ತೀವಿ ಅಥವಾ ಉದ್ದದ ಬಾಹು ಅಂತ ಕರಿತೀವಿ. ಇಲ್ಲಿ ಸ್ವಲ್ಪ ಇದು ಐತಲ್ಲ, ಇದನ್ನ ಹೈಟ್ ಅಂತಾನು ಕರಿತೀವಿ ಅಥವಾ ಅಗಲ ಅಂತಾನು ಕರಿತೀವಿ. ಉದ್ದ ಮತ್ತು ಅಗಲವನ್ನ ಹೊಂದಿರೋದು, ಹೈಟ್ ಬರಂಗಿಲ್ಲ, ಉದ್ದ ಮತ್ತು ಅಗಲವನ್ನ ಅಂತೀವಿ. ಸೊ ಇಲ್ಲಿ ನೋಡ್ರಿ, ಟೋಟಲ್ ಏರಿಯಾ ಕಂಡು ಹಿಡಿಬೇಕಂದ್ರೆ ಇದ್ರದ್ದು ಟೋಟಲ್ ಏನಂತ ಹೇಳಿದ್ರೆ, ಏರಿಯಾವನ್ನ ಕಂಡು ಹಿಡಿಬೇಕಂದ್ರೆ ನಾವು ಯಾವ್ದನ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನೆನ್ಪಿಟ್ಕೊಳ್ರಿ, ವಿಸ್ತೀರ್ಣ ಅಥವಾ ಏರಿಯಾ ಅಂತ ಹೇಳ್ತೀವಿ. ಕನ್ನಡದಾಗ ಬರ್ಕೊಳ್ರಿ, ಉದ್ದ ಇಂಟು ಅಗಲ ಅಂತ ಹೇಳ್ತೀವಿ. ಉದ್ದ ಇಂಟು ಅಗಲ. ಬಟ್ ಅದ್ರ ಇಂಗ್ಲಿಷ್ ಅಲ್ಲಿ ಉದ್ದವನ್ನ ಏನಂತ ಕೊಡ್ತಾರ, ಲೆಂತ್ ಅಂತಂದ್ ಕೊಡ್ತಾರ. ಅಗಲವನ್ನ ಏನಂತ ಕೊಡ್ತಾರ ಅಂದ್ರೆ ಬ್ರೆಡ್ ಅಂತಂದ್ ಕೊಡ್ತಾರ. ಈ ತರ ಬರ್ಕೊಡ್ರಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗತ್ತ. ಇಲ್ಲಿ ನೋಡ್ರಿ, ಏರಿಯಾ ಈಕ್ವಲ್ ಟು ಏನಂತ ಆಗತ್ತ, ಉದ್ದ ಅಂದ್ರೆ ಎಲ್ ಅಂತಂದ್ ಹೇಳ್ತೀವಿ, ಲೆಂತ್ ಅಗಲ ಅಂತಂದ್ ಹೇಳಿದ್ರೆ ಬ್ರೆಡ್ ಅಂತಂದ್ ಹೇಳ್ತೀವಿ, ಬಿ ಅಂತಂದ್ ಹೇಳ್ತೀವಿ. ಇದೇನಾಗುತ್ತೋ ಏರಿಯಾದ ಫಾರ್ಮುಲಾ ಆಯ್ತು. ರೆಕ್ಟಾಂಗಲ್ದು ಏರಿಯಾ ಫಾರ್ಮುಲಾ ಏನು, ಎಲ್ ಇಂಟು ಬಿ ಆಯ್ತು. ಈಗ ನಮ್ಗೆ ಇನ್ನೊಂದ್ ಏನ್ ಬೇಕು, ಪೆರಿಮೀಟರ್ ಬೇಕಲ್ಲ. ಪೆರಿಮೀಟರ್ ಅಂದ್ರೆ ಏನು, ಸುತ್ತಳತೆ ಅಂತ ಬರ್ಕೊಡ್ರಿ. ಪೆರಿಮೀಟರ್ ಅಂತ ಹೇಳಿದ್ರೆ ಸುತ್ತಳತೆ, ಸುತ್ತಲಿನ ಅಳತೆ. ಇದು ಆಮೇಲೆ ಇದನ್ನ, ಅದಾದ ನಂತರ ಇದನ್ನ, ಸೊ ಅದಾದ ನಂತರ ಇದನ್ನ, ಈ ನಾಲ್ಕು ಸೈಡ್ ಗಳನ್ನ ಕೂಡಿಸಿದ್ರೆ ನಮ್ಗೆ ಏನಾಗತ್ತೆ ಅಂತಂದ ಹೇಳಿದ್ರೆ ಸುತ್ತಳತೆ ಸಿಗುತ್ತಾ. ಇಲ್ಲಿ ನೋಡ್ರಿ, ಒಂದ್ ಸ್ವಲ್ಪ ಇರ್ರಿ, ಇಲ್ಲಿ ನಾನು ಏನ್ ಮಾಡ್ತೀನಿ, ಕ್ಲೀನ್ ಮಾಡ್ತೀನಿ. ಎಸ್, ಇದೇನಿದು ಲೆಂತ್ ಉದ್ದ, ಇದೇನಿದು ಬ್ರೆಡ್ ಅಗಲ. ಸೊ ಇದೇನು ಮತ್ ಕೆಳಗಡೆ ಸಮಾಂತರವಾಗಿರೋದ್ರಿಂದ ಇದು ಕೂಡ ಲೆಂತ್, ಇದೇನು ಇದು ಬ್ರೆಡ್. ಸೊ ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ, ಪೆರಿಮೀಟರ್ ಬರ್ಬೇಕಂತ ಹೇಳಿದ್ರೆ ಮೊದಲು ಇದನ್ನ ಬರೀರಿ, ಲೆಂತ್ ಅನ್ನ ಕೂಡ್ಸ್ರಿ, ಆಮೇಲೆ ಈ ಬ್ರೆಡ್ ಅನ್ನ ಕೂಡ್ಸ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ಈ ಲೆಂತ್ ಅನ್ನ ಕೂಡ್ಸ್ರಿ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ರಿ ಅಂತ ಹೇಳಿದ್ರೆ, ಈ ಬ್ರೆಡ್ ಅನ್ನ ಕೂಡ್ಸ್ರಿ. ನೋಡ್ರಿ, ಇಲ್ಲಿ ಎರಡು ಎಲ್ ಗಳು ಬಂದ್ವು. ಸೊ 2L ಅಂತ ಬರ್ರಿ. ಇಲ್ಲಿ ಎರಡು ಬಿ ಗಳು, ಎರಡು ಕೂಡ್ಸ್ರಿ 2B ಅಂತ ಬಂತು. ಎರಡು ಕಾಮನ್ ಐತ, ತೆಗೆದ್ ಬಿಡ್ರಿ, L ಪ್ಲಸ್ ಬಿ ಅಂತ ಹೇಳ್ತೀವಿ. ನೋಡಿ, 2 × L + B ಅಂತ ಹೇಳ್ತೀವಿ. ಅಥವಾ ಈ ತರನು ನೀವು ಬರೀಬಹುದು, ಇಲ್ಲ ಸಿಂಪಲ್ ಆಗಿ. ಸೊ ಇದೇನಿದೆ, 10 ಇದೆ, ಇದೆ ಎಷ್ಟಿದೆ 20, ಸಾರಿ ಇದು 20 ಇದೆ, ಇದು 10 ಇದೆ. ಅಗಲ 10 ಐತೆ, ಉದ್ದ 20 ಐತೆ. ಇವಾಗ ಪೆರಿಮೀಟರ್ ಎಷ್ಟಾಗತ್ತೆ, 20 + 10 30, ಇದು 20 ಐತೆ. ಎಷ್ಟು, 30 + 20 50 ಆಯ್ತು. ಇದೆಷ್ಟೈತಿ, ಮತ್ತೆ 10 ಐತೆ ಪ್ಲಸ್ 60, 20 10 + 30 + 20 50 + 10 60. ಪೆರಿಮೀಟರ್ ಟೋಟಲ್ ಆಗಿ ಎಷ್ಟಾಯ್ತು, 60 ಆಯ್ತು. ಇಲ್ಲ ಅಂತಂದ ಹೇಳಿದ್ರೆ 2 × L ಎಷ್ಟೈತೆ, 20 ಐತೆ. ಬ್ರೆಡ್ ಎಷ್ಟೈತೆ, 10 ಐತೆ. ಸೊ 2 × 20 + 10 ಎಷ್ಟಾಯ್ತು, 30 ಆಯ್ತು. 2 × 30 ಎಷ್ಟಾಗತ್ತೆ, 60 ಆಗತ್ತೆ. ಸೇಮ್ ಆನ್ಸರ್ಗಳು ಬರ್ತಾವ. ಸೊ ಇಲ್ಲಿ ಏರಿಯಾವನ್ನ ನಾವ್ ಯಾವ ತರ ಕಂಡಿಡ್ತೀವಿ, ಲೆಂತ್ ಎಷ್ಟೈತೆ, 20 ಐತೆ. ಬ್ರೆಡ್ ಎಷ್ಟೈತಿ, 10 ಐತೆ. ಸೊ ಏರಿಯಾ ಈಕ್ವಲ್ ಟು ಎಷ್ಟಾಯ್ತು, 200 ಆಯ್ತು. 200 ಮೀಟರ್ ಸ್ಕ್ವೇರ್ ಅಂತ ಹೇಳ್ತೀವಿ. ಮೀಟರ್ ಇದ್ರೆ ಮೀಟರ್ ಸ್ಕ್ವೇರ್. ಸೊ ಇದಿಷ್ಟು ಅರ್ಥ ಆಯ್ತಾ. ಈ ತರ ಏನ್ ಮಾಡ್ಬೇಕಂತ ಹೇಳಿದ್ರೆ, ನಮ್ಗೆ ಪ್ರಾಬ್ಲಮ್ಸ್ ಗಳನ್ನ ಕೇಳ್ತಾರೆ, ನಾವು ಸಾಲ್ವ್ ಮಾಡ್ತಾ ಹೋಗ್ಬೇಕು. ಎಸ್ ನೋಡ್ರಿ, ಫಸ್ಟ್ ಒನ್ ಕೇಳಿದಾರೆ ಅಂತ ಹೇಳಿದ್ರೆ, ಫೈಂಡ್ ದಿ ಪೆರಿಮೀಟರ್ ಅಂತ ಕೇಳಿದಾರೆ. ಪೆರಿಮೀಟರ್ ಅಂತ ಹೇಳಿದ್ರೆ ಸುತ್ತಳತೆ. ರೆಕ್ಟಾಂಗಲ್ ಅಂತ ಕೊಟ್ಟಿದ್ದಾರೆ. ರೆಕ್ಟಾಂಗಲ್ ಕಂಪಲ್ಸರಿ ನಾನು ಹೇಳೋ ತರ ನೀವು ಮಾಡ್ಬೇಕು, ಇಲ್ಲಾಂದ್ರೆ ಈಸಿ ಆಗಂಗಿಲ್ಲ. ಸೊ ರೆಕ್ಟಾಂಗಲ್ ಒಂದ್ ಏನಂತ ಹೇಳಿ ಡೈಗ್ರಾಮ್ ಹಾಕ. ರೆಕ್ಟಾಂಗಲ್ ಅಂತ ಬಂತು, ಇದ್ರದ್ದು ಪೆರಿಮೀಟರ್ ಕೇಳಿದಾರೆ. ನಮ್ಗೆ ಏನ್ ಕೇಳಿದಾರೆ, ಪಿ ಕೇಳಿದಾರೆ. ಸೊ ಲೆಂತ್ ಈಸ್ 10 ಮೀಟರ್ ಅಂತ ಕೊಟ್ಟಿದ್ದಾನೆ ನೋಡ್ರಿ. ಲೆಂತ್ ಏನಂತ ಹೇಳಿದ್ರೆ 10 ಮೀಟರ್ ಐತೆ. ಸೊ ಅದು ಮೀಟರ್ ಅಲ್ಲಿ ಐತೆ, ನೆನ್ಪಿಟ್ಕೊಡ್ರಿ. ಲೆಂತ್ ಈಸ್ 10 ಮೀಟರ್ ಅಂತ ಕೊಟ್ಟಿದ್ದಾನ. ಸೊ ಅದಾದ ನಂತರ ನೋಡ್ರಿ, ಬ್ರೆಡ್ ಎಷ್ಟು ಕೊಟ್ಟಿದ್ದಾನ, ಬಿ ಈಕ್ವಲ್ ಟು 8 ಮೀಟರ್ ಅಂತ ಕೊಟ್ಟಿದ್ದಾನ. ಸಾರಿ, ಲೆಂತ್ ಸೆಂಟಿಮೀಟರ್ ಒಳಗೈತೆ, 10 ಸೆಂಟಿಮೀಟರ್. ಅದಾದ ನಂತರ 8 ಸೆಂಟಿಮೀಟರ್. ಎಲ್ ಅಂತೂ ಬಿ ಆಯ್ತು. ಸೊ ಅದಾದ ನಂತರ ನೋಡ್ರಿ, ಇಲ್ಲೇ ನೀವು ನೋಡ್ಕೋಬಹುದು, ಇದು ಎಷ್ಟಾಗತ್ತೆ, ಇದು 10 ಇದ್ರೆ, 10 ಸೆಂಟಿಮೀಟರ್ ಇದ್ರೆ, ಕೆಳಗಡೆ ಕೂಡ ಇದು ಕೂಡ ಏನಂತ ಸೇಮ್ ಲೆಂತ್ ಇರೋದ್ರಿಂದ 10 ಸೆಂಟಿಮೀಟರ್ ಆಯ್ತು. ಇದು ಕೂಡ ಎಷ್ಟಾಗತ್ತೆ, ಇದ್ರದಾಗಲ್ಲ, ಇದು ಕೂಡ ಏನಂತ ಹೇಳಿದ್ರೆ ಸಮಾಂತರವಾಗಿ ಈಕ್ವಲ್ ಆಗಿರೋದ್ರಿಂದ ಇದು ಕೂಡ 8 cm ಆಯ್ತು. ಪೆರಿಮೀಟರ್ ನಾವು ಯಾವ ತರ ಬರ್ತೀವಿ, ಸಿಂಪಲ್ ಆಗಿ ಎಲ್ಲಾ ಸುತ್ತಳತೆ ಬೇಕಂತ ಹೇಳಿ ಎಲ್ಲಾ ಸೈಡ್ ಗಳನ್ನ ಕೂಡಿಸ್ತೀವಿ. ಕೂಡಿಸ್ರಿ, 10 + 8 + 10 + 8 4 ಕೂಡಿಸಿದ್ವಿ. ಸೊ ಕೂಡಿಸಿದಾಗ ನಮ್ಗೆ ಎಷ್ಟು ಬರುತ್ತೆ, 10 + 10 20 + 8 28 + 8 36 cm ಬರುತ್ತೆ. ಪೆರಿಮೀಟರ್ ಎಷ್ಟಾಯ್ತು, 36 cm ಆಯ್ತು. ಇಲ್ಲ ನಮ್ ಪೆರಿಮೀಟರ್ ಅದು ನಾವು ಸರ್ ಫಾರ್ಮುಲಾ ಹಾಕಿ ಮಾಡ್ತೀವಿ, 2 × L + B ಅಂತಂದೈತೆ. ನೋಡ್ರಿ, 2 = ಲೆಂತ್ ಎಷ್ಟೈತೆ, 10 ಐತೆ. ಸೊ ಅದಂತರ ಬ್ರೆಡ್ ಎಷ್ಟೈತೆ, 8 ಐತೆ. ಸೊ ಇವಾಗ ನೋಡ್ರಿ, 2 × 10 + 8 ಎಷ್ಟಾಗತ್ತೆ, 18 ಆಗತ್ತೆ. ಸೊ 18 × 2 ಎಷ್ಟಾಗತ್ತೆ ಅಂದ್ರೆ 36 ಆಗತ್ತೆ. ಎಸ್, ಕರೆಕ್ಟ್ ಆಯ್ತಾ, ಆನ್ಸರ್ ಕರೆಕ್ಟ್ ಬಂತಾ. ಸೊ ಎಲ್ರಿಗೂ ಅರ್ಥ ಆಯ್ತಲ್ಲ. ಓಕೆ, ಡನ್. ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಏನ್ ಕೇಳಿದಾನೆ ಅಂತಂದ ಹೇಳಿದ್ರೆ, ಫೈಂಡ್ ದಿ ಏರಿಯಾ ಆಫ್ ದಿ ರೆಕ್ಟಾಂಗಲ್. ಓಕೆ, ರೆಕ್ಟಾಂಗಲ್ ಅಂತಂದೈತೆ. ರೆಕ್ಟಾಂಗಲ್ ಇದು ಹಾಕ್ಬೇಕು, ಡಯಾಗ್ರಾಮ್ ಹಾಕ್ಬೇಕು. ರೆಕ್ಟಾಂಗಲ್ ಡಯಾಗ್ರಾಮ್ ಹಾಕಿದ್ವಿ. ಏನ್ ಕಂಡಿಡಿ ಅಂತಂದ ಹೇಳಿದಾನ, ಫೈಂಡ್ ದಿ ಅಂತ ಕೊಟ್ಟಿದ್ದಾನೆ. ಫೈಂಡ್ ದಿ ಏರಿಯಾ ಅಂದ್ರೆ ನಾವು ಈ ಏರಿಯಾವನ್ನ ಕಂಡುಹಿಡಿಬೇಕು. ಹೂಸ್ ಲೆಂತ್ ಎಷ್ಟಿದೆ, 14 ಮೀಟರ್ ಇದೆ. ಎಲ್ ಈಕ್ವಲ್ ಟು ಎಷ್ಟಿದೆ, 14 ಮೀಟರ್.
ಸೊ ಆಮೇಲೆ ವಿಡ್ತ್ ಎಷ್ಟಿದೆ, ವಿಡ್ತ್ ಅಂದ್ರೂ ಒಂದೇ, ಬ್ರೆಡ್ ಅಂದ್ರೂ ಒಂದೇ, ಎಲ್ಲ ಒಂದೇ. ಸೊ ವಿಡ್ತ್ ಎಷ್ಟಿದೆ, 10 ಮೀಟರ್ ಐತೆ. ಎಸ್. ಸೊ ಅದಾದ ನಂತರ ನಾವು ಏರಿಯಾ ಕಂಡಿಡ್ಬೇಕಲ್ಲ, ಏರಿಯಾ ಈಕ್ವಲ್ ಟು ಏನಂತಂದ್ ಬರಿತೀವಿ, ಲೆಂತ್ ಇಂಟು ಬ್ರೆಡ್, ಅಂದ್ರೆ ಉದ್ದ ಇಂಟು ಅಗಲ ಅಂತಂದ್ ಬರಿತೀವಿ. ಆಯತದ ಏನಂತಂದ್ ಹೇಳಿದ್ರೆ ಉದ್ದ ಇಂಟು ಅಗಲ ಅಂತ ಬರ್ತೀವಿ. ಉದ್ದ ಎಷ್ಟೈತಿ, 14 ಸೆಂಟಿಮೀಟರ್ ಐತೆ. ಅಗಲ ಎಷ್ಟೈತಿ, 10 ಸೆಂಟಿಮೀಟರ್ ಐತೆ. ಸೊ ಸಾರಿ 10 ಮೀಟರ್ ಐತೆ. ಎರಡನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಷ್ಟು ಬರುತ್ತಾ, 140 ಮೀಟರ್ ಸ್ಕ್ವೇರ್ ಬರುತ್ತೆ. ಸೊ ಇದು ಮೀಟ್ರು, ಇದು ಮೀಟ್ರು, ಈ ಮೀಟರ್ ಇಂಟು ಮೀಟರ್ ಮಾಡಿದ್ರೆ ಮೀಟರ್ ಸ್ಕ್ವೇರ್ ಬರುತ್ತಾ. ಸೊ ಇದೇನಂತಂದ್ ಹೇಳಿದ್ರೆ 140 ಮೀಟರ್ ಸ್ಕ್ವೇರ್ ಆಯ್ತು. ಇತರದ್ ಏನಂತಂದ್ ಹೇಳಿದ್ರೆ ಏರಿಯಾ ಅಂತಂದ್ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಇವಾಗ ನೀವು ಏನ್ ಕಂಡಿಡ್ಬೇಕಂತಂದ್ ಹೇಳಿದ್ರೆ ಇತರದ್ ಪೆರಿಮೀಟರ್ ಎಷ್ಟು ಕಂಡಿಡ್ರಿ. ಸೊ 4 ಕಡೆದ್ ಕೂಡಿಸ್ಬೇಕು. ಪೆರಿಮೀಟರ್ ಎಷ್ಟು ಅಂತ ಕಂಡಿಡ್ಬಿಟ್ಟು ಇದೇನಂತಂದ್ ಹೇಳಿದ್ರೆ ಸೆಕೆಂಡ್ ಪ್ರಾಬ್ಲಮ್ ಅಂತ ಮಾಡ್ಕೊಡ್ರಿ. ಸೆಕೆಂಡ್ ಏನಂತಂದ್ ಹೇಳಿದ್ರೆ ಪೆರಿಮೀಟರ್ ಎಷ್ಟು ಅಂತಂದ್ ಹೇಳಿ ಕಮೆಂಟ್ ಹಾಕ್ರಿ. ಸೊ ಇದೇನಂತಂದ್ ಹೇಳಿದ್ರೆ ನಾವು ಥರ್ಡ್ ಮಾಡೋಣ ಇವಾಗ. ಸೊ ಫೈಂಡ್ ದಿ ಲೆಂತ್ ಆಫ್ ದಿ ರೆಕ್ಟಾಂಗ್ಯುಲರ್ ಪ್ಲಾಟ್. ಓಕೆ, ಇಲ್ಲೇನಿದೆ ರೆಕ್ಟಾಂಗ್ಯುಲರ್ ಅಂತ ಏನಂತ ಹೇಳಿದ್ರೆ ನಮ್ದು ಪ್ಲಾಟ್ ಐತೆ. ಇದೇನೈತಂದ್ರೆ ನಮ್ದು ಹೊಲ, ಇದು ರೆಕ್ಟಾಂಗ್ಯುಲರ್ ಐತೆ. ಸೊ ಹೂಸ್ ಬ್ರೆಡ್ತ್ ಇಸ್ 11 ಸೆಂಟಿಮೀಟರ್. ಇಲ್ಲಿ ನೋಡ್ರಿ, ಸೊ ಇದ್ರದ್ದು ಬ್ರೆಡ್ತ್ ಎಷ್ಟೈತೆ ಅಂತ ಹೇಳಿದ್ರೆ, ಬ್ರೆಡ್ತ್ ಅಂತಂದ್ ಹೇಳಿದ್ರೆ ಕಡಿಮೆ ಇರೋದು ಬ್ರೆಡ್ತ್. ಸೊ 11 ಸೆಂಟಿಮೀಟರ್ ಐತೆ, 11 ಸೆಂಟಿಮೀಟರ್ ಐತೆ. ಸೊ ಇದ್ರದ್ದು ಏರಿಯಾ ಎಷ್ಟು ಕೊಟ್ಟಿದಾನ ಅಂತ ನೋಡ್ರಿ. ಓ, ಟೋಟಲ್ ಏರಿಯಾ ಕೊಟ್ಟಿದಾನ. ಇಲ್ಲಿ ಏರಿಯಾ ಎಷ್ಟೈತೆ, 165 CM ಸ್ಕ್ವೇರ್ ಐತೆ. 165 CM ಸ್ಕ್ವೇರ್ ಐತೆ. ಫೈಂಡ್ ದಿ ಪೆರಿಮೀಟರ್ ಆಫ್ ದಿ ರೆಕ್ಟಾಂಗಲ್. ನಮ್ಗೆ ಏನ್ ಕೇಳಿದಾನ, ಪೆರಿಮೀಟರ್ ಕಂಡಿಡಿ ಅಂತಂದ್ ಹೇಳಿದಾನ. ನೋಡ್ರಿ, ಪೆರಿಮೀಟರ್ ಫಾರ್ಮುಲಾ ಏನು, 2 ಇಂಟು ಎಲ್ ಪ್ಲಸ್ ಬಿ, ಕರೆಕ್ಟಾ? ಅಥವಾ ಇನ್ನೊಂದೇನು, ಸೊ ಎಲ್ ಪ್ಲಸ್ ಬಿ, ಎಲ್ ಪ್ಲಸ್ ಬಿ. ಸೊ ಅಂದ್ರೆ 4 ಸೈಡ್ ನಾವ್ ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ ಕಂಡುಹಿಡಿಬೇಕು. ಎಸ್, ನಾವು ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ 4 ಸೈಡ್ ಗಳನ್ನ ಕಂಡುಹಿಡ್ಕೋಬೇಕು. ಬಟ್ ಅದ್ರ ನಮ್ಗೆ ಬ್ರೆಡ್ತ್ ಗೊತ್ತಿದೆ, ಬಟ್ ಅದ್ರ ಲೆಂತ್ ಗೊತ್ತಿಲ್ಲ ಅಲ್ಲ. ಮೊದಲು ನಾವು ಲೆಂತ್ ಕಂಡುಹಿಡಬೇಕು. ಲೆಂತ್ ಕಂಡುಹಿಡಬೇಕಂದ್ರೆ ನಮ್ಗೆ ಏರಿಯಾ ಕೊಟ್ಟಿದ್ದಾರೆ. ಏರಿಯಾ ಈಕ್ವಲ್ ಟು ನಾವ್ ಏನಂತ ಬರಿತೀವಿ, ಲೆಂತ್ ಇಂಟು ಬ್ರೆಡ್ತ್ ಅಂತಂದ್ ಬರಿತೀವಿ. ಏರಿಯಾ ಎಷ್ಟಿದೆ, 165 ಇದೆ. ಸೊ ಲೆಂತ್ ನಮ್ಗೆ ಕೊಟ್ಟಿಲ್ಲ. ಬ್ರೆಡ್ತ್ ಕೊಟ್ಟಿದ್ದಾನೆ ಎಷ್ಟು, 11 ಕೊಟ್ಟಿದ್ದಾನ. ಸೊ ಇವಾಗ ಏನ್ ಮಾಡ್ಬೇಕಂದ್ರೆ ಲೆಂತ್ ಕಂಡುಹಿಡಬೇಕು. ಲೆಂತ್ ಈ ಕಡೆ ಎಲ್ಲಿ ಇರ್ಲಿ, ಸೊ ಎಲ್ಲಿ ಈ ಕಡೆ ಬರ್ಕೊಡ್ರಿ, ಅಂದ್ರೆ ಎಲ್ಲಿ ಈ ಕಡೆ ಇರುತ್ತೆ. ಸೊ 11 ಆ ಕಡೆ ಹೋದ್ರೆ ಏನಾಗುತ್ತೆ ಅಂದ್ರೆ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಡಿವೈಡೆಡ್ ಬೈ ಆಗುತ್ತೆ. 165 ಡಿವೈಡೆಡ್ ಬೈ 11 ಆಗುತ್ತೆ. ಸೊ ಇವಾಗ 11ರಿಂದ ಹೋಗುತ್ತೆ ನೋಡ್ರಿ. ಓಕೆ, 11 11 5 ಉಳಿತಾ, 11 5 55. ನಿಮ್ಗೆ ಅದು ಕ್ಯಾಲ್ಕುಲೇಷನ್ ಬರ್ಲಿ ಅಂದ್ರೆ ಈ ತರ ಮಾಡ್ರಿ. ಸೊ 11 11. ಸೊ 6 ಒಂದ್ ಕಳೆದ್ರೆ 5 ಉಳಿತು. ಸೊ 0 ಆಗುತ್ತೆ. ಇಲ್ಲಿ 55 ಕೆಳಗಡೆ, 5 ಕೆಳಗಡೆ ಬರುತ್ತೆ, 55 ಆಯ್ತು. ಸೊ 11 5 55. ಆನ್ಸರ್ ಎಷ್ಟು ಬಂತಂತ ಹೇಳಿದ್ರೆ ಲೆಂತ್ ಈಕ್ವಲ್ ಟು 15 ಅಂತಂದ್ ಬರುತ್ತೆ. ಸೊ ನಮ್ಗೆ ಗೊತ್ತಾಯ್ತಾ, ಲೆಂತ್ ಗೊತ್ತಾಯ್ತು, ಬ್ರೆಡ್ತ್ ಗೊತ್ತಾಯ್ತು. ಇವಾಗ ಹಾಕ್ರಿ. ಇವಾಗ ನಾವು ಫಾರ್ಮುಲಾದಲ್ಲಿ ಹಾಕ್ತೀವಿ ನೋಡಿ ಡೈರೆಕ್ಟ್ ಆಗಿ. 2 ಇಂಟು ಎಲ್ ಎಷ್ಟಿದೆ, 15 ಇದೆ. ಬ್ರೆಡ್ತ್ ಎಷ್ಟಿದೆ, 11 ಇದೆ. ಸೊ ಅದಾದ ನಂತರ 2, 15 ಪ್ಲಸ್ 11 ಎಷ್ಟಾಗತ್ತೆ ನೋಡ್ರಿ, 26 ಆಗುತ್ತೆ. ಕರೆಕ್ಟಾ? ಹಾ, 26 ಆಗುತ್ತೆ. 15 ಪ್ಲಸ್ 25 ಪ್ಲಸ್ 1 26. ಸೊ 26 ಇಂಟು 2 ಎಷ್ಟಾಗತ್ತಾ, 52 ಆಗತ್ತ. 52 ಮೀಟರ್ ಏನಂತಂದ ಹೇಳಿದ್ರೆ ಪೆರಿಮೀಟರ್ ಆಗತ್ತ. ಓಕೆ, ಸೊ ನೀವು ನೋಡ್ಬೋದಾ, ಈ ತರ ಮಾಡ್ಬೋದಲ್ಲ? ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದ ಹೇಳಿದ್ರೆ ಅ ರೆಕ್ಟಾಂಗ್ಯುಲರ್ ಪ್ಲಾಟ್ ಅಂತ ಇದೆ. ಸೊ ಈಗ ನಮ್ಮ ಫ್ಲಾಟ್ಸ್ ಗಳು ಇರ್ತಾವಲ್ಲ, ರೆಕ್ಟಾಂಗ್ಯುಲರ್ ಪ್ಲಾಟ್ ಐತೆ. ಸೊ ಇದ್ರ ಲೆಂತ್ ಎಷ್ಟಿದೆ ಅಂತಂದ ಹೇಳಿದ್ರೆ 16 ಸೆಂಟಿಮೀಟರ್ ಐತೆ, 16 ಸೆಂಟಿಮೀಟರ್. ಅದಾದ ನಂತರ ಇದ್ರದ್ದು ಪೆರಿಮೀಟರ್ ಕೊಟ್ಟಿದಾನ. ಇದ್ರ ಏನಂತಂದ್ರೆ ಸುತ್ತಳತೆ, ಇದನ್ನ ಪೆರಿಮೀಟರ್ ಅಂತ ಹೇಳ್ತೀವಿ, ಸುತ್ತಳತೆ. ಸೊ ಅದನ್ನ ಕೊಟ್ಟಿದಾನ ಎಷ್ಟಂದ್ರೆ 60 ಸೆಂಟಿಮೀಟರ್ ಅಂತ ಕೊಟ್ಟಿದಾನ. ಫೈಂಡ್ ದಿ ವಿಡ್ತ್ ಆಫ್ ದಿ ರೆಕ್ಟಾಂಗ್ಯುಲರ್ ಪ್ಲಾಟ್ ಅಂತ ಕೇಳಿದಾನ. ಸೊ ನಮ್ಗೆ ಏನ್ ಕಂಡಿಡಿ ಅಂತ ಹೇಳಿದ್ರೆ ವಿಡ್ತ್ ಕಂಡಿಡಿ ಅಂತ ಹೇಳಿದಾನೆ. ನಾವು ಪೆರಿಮೀಟರ್ ಏನಂತ ಬರ್ಕೋತೀವಿ, ಫಾರ್ಮುಲಾ ಏನಿದೆ, 2 ಇಂಟು ಎಲ್ ಪ್ಲಸ್ ಬಿ ಅಂತ ಬರ್ಕೊಂತೀವಿ. ಪೆರಿಮೀಟರ್ ಎಷ್ಟಿದೆ, 60 ಐತೆ. 2 ಇಂಟು ಎಲ್ ಎಷ್ಟಿದೆ, 16 ಐತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ ಪ್ಲಸ್, ಸೊ ಬಿ ಅಂತಂದ ಐತೆ. ಇಲ್ಲಿ ನೋಡ್ರಿ, ಇವಾಗ 2 ಆ ಕಡೆ ಹೋದ್ರೆ ಏನಾಗುತ್ತೆ, ಡಿವೈಡೆಡ್ ಬೈ ಆಗುತ್ತೆ. ಈ ತರ ಬರ್ಕೊಡಿ, 16 ಪ್ಲಸ್ ಬಿ ಈಕ್ವಲ್ ಟು 60 ಡಿವೈಡೆಡ್ ಬೈ 2 ಆಯ್ತು. 2 ಏನಂತಂದ್ರೆ ಆ ಕಡೆ ಕಳಿಸಿದ್ವಿ, ಲೆಫ್ಟ್ ಹ್ಯಾಂಡ್ ಸೈಡ್ ಕಳಿಸ್ತೀವಿ. ಸೊ 2ರಿಂದ ಡಿವೈಡ್ ಆಗುತ್ತಾ, 2 ಒಂದ್ಲೆ, ಸೊ 2 30 60 ಆಗತ್ತ. 16 ಪ್ಲಸ್ ಬಿ ಈಕ್ವಲ್ ಟು ಎಷ್ಟು ಉಳಿತು, 30 ಉಳಿತು. ನಾವು ಬಿ ಕಂಡುಹಿಡಿಬೇಕು ಇವಾಗ. ಎಸ್, ಬಿ ಈಕ್ವಲ್ ಟು ಏನಂತ ಬರ್ಕೊಂತೀವಿ, 30 ಮೈನಸ್, ಸೊ 16 ಆ ಕಡೆ ಹೋದ್ರೆ ಮೈನಸ್ 16 ಆಗತ್ತ. ಸೊ ಟೋಟಲ್ ಎಷ್ಟು ಉಳಿತು ನೋಡ್ರಿ, 30ರಲ್ಲಿ 16 ಕಳೆದ್ರೆ ಎಷ್ಟು ಉಳಿತು. ನಿಮಗ್ ಮಾಡಕ್ ಬರ್ಲಿಲ್ಲ ಅಂದ್ರೆ ಇದೇ ತರ ಮಾಡ್ರಿ. 10 6 ಕಳೆದ್ರೆ ಎಷ್ಟು ಉಳಿತು, 4 ಉಳಿತು. ಆಮೇಲೆ ಒಂದ್ ಕೈಲ ಬರುತ್ತ. ಸೊ 3ರಲ್ಲಿ 2 ಕಳೆದ್ರೆ ಎಷ್ಟು, 14 ಬರುತ್ತೆ ನೋಡ್ರಿ. ಟೋಟಲ್ ಆಗಿ ಏನಂತ ಹೇಳಿದ್ರೆ ವಿಡ್ತ್ ಈಕ್ವಲ್ ಟು ಎಷ್ಟು ಬರುತ್ತೆ ಅಂದ್ರೆ 14 ಸೆಂಟಿಮೀಟರ್ ಬರುತ್ತೆ. ಸೆಂಟಿಮೀಟರ್ ಇರೋದ್ರಿಂದ 14 ಸೆಂಟಿಮೀಟರ್ ಅಂತಂದ್ ಹೇಳ್ತೀವಿ. ಅರ್ಥ ಆಯ್ತಾ ಎಲ್ರಿಗೂ? ಸೊ ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಫೈಂಡ್ ದಿ ಏರಿಯಾ ಆಫ್ ದಿ ಪೆರಿಮೀಟರ್ ಆಫ್ ದ ರೆಕ್ಟಾಂಗಲ್ ಹೂಸ್ ಲೆಂತ್ ಅಂಡ್ ಬ್ರೆಡ್ತ್ ಆರ್, ಎಷ್ಟೆಷ್ಟಿದೆ ಇದು, ಒಂದ್ ನಿಮಿಷ ರೀ, 12 ಸೆಂಟಿಮೀಟರ್ ಅಂಡ್ 6 ಸೆಂಟಿಮೀಟರ್ ಅಂತ ಇದೆ ನೋಡ್ರಿ. ಇವಾಗ ಏನಂತ ಹೇಳಿದ್ರೆ ಒಂದು ರೆಕ್ಟಾಂಗ್ಯುಲರ್ ಇದೆ. ಸೊ ರೆಕ್ಟಾಂಗ್ಯುಲರ್ ಐತೆ. ಈ ರೆಕ್ಟಾಂಗ್ಯುಲರ್ ಲೆಂತ್ ಎಷ್ಟಿದೆ ಅಂತ ಹೇಳಿದ್ರೆ 12 ಮೀಟರ್ ಐತೆ. ಸೊ ಅದಾದ ನಂತರ ವಿಡ್ತ್ ಎಷ್ಟೈತೆ ಅಂತಂದ್ರೆ, ಅಥವಾ ಬ್ರೆಡ್ತ್ ಎಷ್ಟೈತೆ ಅಂತಂದ್ರೆ 6 ಸೆಂಟಿಮೀಟರ್ ಐತೆ. ಸೊ ಇದ್ರದ್ದು ಏನ್ ಕಂಡಿಡಿ ಅಂದಾನ, ಒಂದು ಏರಿಯಾ ಕಂಡಿಡಿ ಅಂದಾನ, ಏರಿಯಾ. ಸೊ ಅದಾದ ನಂತರ ಇನ್ನೊಂದು ಏನ್ ಕಂಡಿಡಿ ಅಂದಾನ, ಪೆರಿಮೀಟರ್ ಕಂಡಿಡಿ ಅಂದಾನ. ಸೊ ಇದನ್ನ ನೀವು ಮಾಡಿ ಏನಂತಂದ ಹೇಳಿದ್ರೆ ನನಗೆ
ಸೊ ಇದ್ರಲ್ಲಿ ಹಾಕ್ಬೇಕು, ಯಾವ್ದ್ರಲ್ಲಿ? ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೇಕು. ಸೊ ಇದು ಅದು ಹೋಮ್ವರ್ಕ್ 1 ಅಂತ ಅನ್ಕೊಡ್ರಿ, ಇದು ಹೋಮ್ವರ್ಕ್ 2 ಅಂತಂದ್ ಅನ್ಕೊಡ್ರಿ. HM2 ಅಂತಂದ್ ಬರೆದ್ಬಿಟ್ಟು ಅದ್ರ ಆನ್ಸರ್ ಗಳನ್ನ ಹಾಕ್ರಿ. ಸೊ ಅರ್ಥ ಆಯ್ತಾ ಎಲ್ರಿಗೂ? ಮಾಡ್ಬೋದಲ್ಲ? ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬರುತ್ತಾ. ಸೊ ಆತರ ಕ್ವಶನ್ಸ್ ಗಳನ್ನ ಕೇಳಿಲ್ಲ, ಬಟ್ ಆದ್ರೆ ಇದ್ರಲ್ಲಿ ಇನ್ನೊಂದು ಕ್ವಶನ್ಸ್ ಗಳು ಬರುತ್ತೆ. ಸೊ ಇವಾಗ ಏನಂತಂದ್ ಹೇಳಿದ್ರೆ, ಈ ತರ ಒಂದು ಫ್ಲಾಟ್ ಐತೆ. ಸೊ ಏನಂತಂದ್ ಹೇಳಿದ್ರೆ, ಈ ತರ ಒಂದು ಫ್ಲಾಟ್ ಐತೆ. ಸೊ ಇದೇ ಎಷ್ಟೈತೆ ಅಂತ ಹೇಳಿದ್ರೆ 20 ಮೀಟರ್ ಉದ್ದ ಐತೆ. ಲೆಂತ್ ಈಕ್ವಲ್ ಟು 20 ಮೀಟರ್ ಉದ್ದ, ಬ್ರೆಡ್ತ್ ಈಕ್ವಲ್ ಟು ಎಷ್ಟೈತೆ ಅಂತಂದ್ ಹೇಳಿದ್ರೆ 10 ಮೀಟರ್ ಉದ್ದ ಐತೆ. ಸೊ ಇದ್ರಲ್ಲಿ ನಾವ್ ಏನ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ, ಸೊ ನಾವು ಚಿಕ್ಕದ ಏನಂತಂದ್ ಹೇಳಿದ್ರೆ ಸಣ್ಣ ಸಣ್ಣ ಪ್ಲಾಟ್ ಗಳನ್ನಾಗಿ ಮಾಡ್ಕೊಂತ ಹೋಗ್ತೀವಿ, ಅಥವಾ ಏನ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಸಣ್ಣ ಸಣ್ಣ ಬಾಕ್ಸ್ ಗಳನ್ನಾಗಿ ಮಾಡ್ಕೊಂತ ಹೋಗ್ತೀವಿ. ಈ ತರ ಏನಂತಂದ್ ಹೇಳಿದ್ರೆ ಸಣ್ಣ ಸಣ್ಣ ಬಾಕ್ಸ್ ಗಳನ್ನಾಗಿ ಮಾಡ್ಕೊಂತ ಹೋಗ್ತೀವಿ. ಇಲ್ಲಿ ನಾನು ಈ ಕಡೆ ಬರ್ತೀನಿ ನೋಡ್ರಿ, ಈ ಬಾಕ್ಸ್ ಅನ್ನ. ಈ ಬಾಕ್ಸ್ ಲೆಂತ್ ಮತ್ತು ಬ್ರೆಡ್ತ್ ಎಷ್ಟಿದೆ ಅಂತಂದ್ ಹೇಳಿದ್ರೆ, ಈ ಬಾಕ್ಸ್ ಲೆಂತ್ ಅಂಡ್ ಬ್ರೆಡ್ತ್ ಎಷ್ಟಿದೆ ಅಂತಂದ್ ಹೇಳಿದ್ರೆ, ಸೊ ಇದ್ರದ್ದು ಎಷ್ಟಿದೆ ಅಂತಂದ್ ಹೇಳಿದ್ರೆ 2 ಮೀಟರ್ ಉದ್ದ ಐತೆ, 1 ಮೀಟರ್ ಏನೈತೆ ಅಂತ ಹೇಳಿದ್ರೆ ಅಗಲ ಐತೆ. ಲೆಂತ್ ಎಷ್ಟೈತೆ 2 ಮೀಟರ್ ಐತೆ, ಬ್ರೆಡ್ತ್ ಎಷ್ಟೈತೆ ಅಂತ ಹೇಳಿದ್ರೆ 1 ಮೀಟರ್ ಐತೆ. ಸೊ ಇಲ್ಲಿ ಏನ್ ಕೇಳ್ತಾರ ಅಂತಂದ್ ಹೇಳಿದ್ರೆ, ಈ ದೊಡ್ಡ ಫ್ಲಾಟ್ ಅಲ್ಲಿ ಎಂತದು 20 ಮೀಟರ್ ಉದ್ದ ಇರೋದು, 10 ಮೀಟರ್ ಅಗಲ ಇರೋ ದೊಡ್ಡ ಫ್ಲಾಟ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ, ಚಿಕ್ಕ ಚಿಕ್ಕ ಈ ತರ 2 ಮೀಟರ್ ಉದ್ದದ್ದು 1 ಮೀಟರ್ ಅಗಲದ್ದು ಭಾಗಗಳನ್ನಾಗಿ ಮಾಡ್ತೀವಿ. ಇದ್ರಲ್ಲಿ ನಾವು ಎಷ್ಟು ಭಾಗಗಳನ್ನಾಗಿ ಮಾಡ್ತೀವಿ ಅಂತಂದ್ ಹೇಳಿ ಕ್ವಶನ್ ಕೇಳ್ತಾರ. ಸೊ ಅವಾಗ ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ, ನಾವು ಮೊದಲು ಏನ್ ಮಾಡ್ಬೇಕು, ಇದ್ರದ್ದು ಏರಿಯಾ ಕಂಡಿಡ್ಕೋಬೇಕು. ಏರಿಯಾ ಈಕ್ವಲ್ ಟು ಏನಾಗುತ್ತೆ, L×B ಆಗುತ್ತೆ. ಲೆಂತ್ ಎಷ್ಟಿದೆ 20 ಇದೆ. ಸೊ ಬ್ರೆಡ್ತ್ ಎಷ್ಟಿದೆ 10 ಇದೆ. ಸೊ ಇವಾಗ ಏನಾಗಿತ್ತು, ಟೋಟಲ್ ಆಗಿ ಏರಿಯಾ ಎಷ್ಟಾಯ್ತು, 200 ಆಯ್ತು. 20 × 10 ಎಷ್ಟು ಅಂತಂದ ಹೇಳಿದ್ರೆ 200 ಮೀಟರ್ ಸ್ಕ್ವೇರ್ ಆಯ್ತು. ಇದ್ರದ್ದು ಏರಿಯಾ, ಟೋಟಲ್ ಏರಿಯಾ ಎಷ್ಟಾಯ್ತು ಅಂತಂದ ಹೇಳಿದ್ರೆ 200 ಮೀಟರ್ ಸ್ಕ್ವೇರ್ ಆಯ್ತು. ಸೊ ನಾವು ಇವಾಗ ಇದ್ರದ್ದು ಏರಿಯಾ ಕಂಡುಹಿಡಬೇಕು. A=L×B ಅಂತಂದ ಹೇಳ್ತೀವಿ. ಲೆಂತ್ ಎಷ್ಟಿದೆ 2 ಇದೆ, ಬ್ರೆಡ್ತ್ ಎಷ್ಟಿದೆ 1 ಇದೆ. ಸೊ ಇದು ಎಷ್ಟಾಯ್ತು ಅಂದ್ರೆ ಏರಿಯಾ 2 ಮೀಟರ್ ಸ್ಕ್ವೇರ್ ಆಯ್ತು. ನಾವು ಇಂಥ ಬಾಕ್ಸ್ ಗಳನ್ನ ಇದ್ರಲ್ಲಿ ಎಷ್ಟು ಮಾಡಬಹುದು ಅಂತ ಕ್ವಶನ್ ಕೇಳಿದಾರೆ. ಇವಾಗ ನಾವ್ ಏನ್ ಮಾಡ್ಬೇಕಂದ್ರೆ, ಈ ಏರಿಯಾದೊಳಗಡೆ ಈ ಏರಿಯಾನ ಡಿವೈಡ್ ಮಾಡ್ಬೇಕು. ಇಲ್ಲಿ ನೋಡ್ರಿ, 200 ಡಿವೈಡೆಡ್ ಬೈ ಇದ್ರದ್ದು ಏರಿಯಾ ಎಷ್ಟಿದೆ 2 ಇದೆ. ಸೊ ನಾವು ಡಿವೈಡ್ ಮಾಡಿದ್ವಿ ಅಂತ ಹೇಳಿದ್ರೆ ಎಷ್ಟಾಗತ್ತೆ ನೋಡ್ರಿ, 2 ಸೊ 200 ಆಗತ್ತೆ. ಅಂದ್ರೆ ನಾವು ಈ ತರ ಏನಂತಂದ ಹೇಳಿದ್ರೆ ಸಣ್ಣ ಸಣ್ಣ ಬಾಕ್ಸ್ ಗಳನ್ನಾಗಿ 100 ಬಾಕ್ಸ್ ಗಳನ್ನ ಮಾಡಬಹುದು ಅಂತಂದ ಹೇಳಿ ಇದ್ರದ್ದು ಆನ್ಸರ್ ಬರುತ್ತೆ. ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾರ. ಬಟ್ ಆದ್ರೆ ಸೊ ಯಾವಾಗೂ ಕೇಳಿಲ್ಲ, ಬರೀ ಒಂದ್ಸರಿ ಅಷ್ಟು ಮಾತ್ರ ಕೇಳಿದ್ರೆ, ಅದಕ್ಕೋಸ್ಕರ ನಾನು ನಿಮ್ ಜಸ್ಟ್ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಸೊ ಇದೆಲ್ಲರಿಗೂ ಅರ್ಥ ಆಯ್ತಲ್ಲ ರೆಕ್ಟಾಂಗಲ್ದು? ಎಸ್. ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್. ಸೊ ಆನ್ಲೈನ್ ಟೆಸ್ಟ್ ಗಳನ್ನ ಬರೀರೋ, ಮಿಸ್ ಮಾಡಕ್